ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಹಸ್ತದಿಂದ ನಾವು ಅಲ್ಲಿ ಚಾಲನೆಯನ್ನು ಕೊಟ್ಟಿವಿ. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲೇ ಭಾಳ ದೊಡ್ಡ ಮಾರ್ಕೆಟು ದೆಹಲಿ. ಬಹುಶಃ ಒಂದು 5 ರಿಂದ 6 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೆಹಲಿ ಮಾರ್ಕೆಟು. ಸೊ ಹಾಗಾಗಿ ದೆಹಲಿಗೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ಅಲ್ಲಿ ಹಾಲನ್ನು ಅಲ್ಲಿ ತೊಗೊಂಡೋಗಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ಭಾಳ ದಿನಗಳ ಒಂದು ಆ ಭಾಗದ ಬೇಡಿಕೆ ಇತ್ತು ಮತ್ತು ನಮ್ಮ ಕನಸು ಕೂಡ ಇತ್ತು ಅದು. ಸೊ ನಮ್ಮ KMF, ನಮ್ಮ 15 ಒಕ್ಕೂಟ ಮತ್ತು ನಮ್ಮ ಈ ಭಾಗದ ಎಲ್ಲ ಅಧಿಕಾರಿಗಳ ಒಂದು ಕನಸಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಮೊನ್ನೆ 21ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಅಮೃತಹಸ್ತದಿಂದ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಪ್ರಾರಂಭ ಆಗಿದೆ. ಈಗ 5,000, 6,000, 7,000ದಿಂದ ಪ್ರಾರಂಭ ಆಯಿತು, 8,000 ಆಯಿತು, 9,000 ಆಯಿತು, 10,000 ಆಯಿತು. ಈಗ 11,000 ಈಗ ದಿನಕ್ಕೆ ಹೋಗ್ತಾ ಇದೆ. ಪ್ರತಿದಿನ 11,000 ಹೋಗ್ತಾ ಇದೆ. ಸೊ ಇನ್ನು ಒಂದು ತಿಂಗಳಲ್ಲಿ, ಇನ್ನು ಒಂದೂವರೆ ತಿಂಗಳಲ್ಲಿ ಇದು ನಾವು 1 ಲಕ್ಷ ರೀಚ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. 1 ಲಕ್ಷ ಲೀಟ್ರ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. 1 ವರ್ಷದಲ್ಲಿ ನಮ್ಮ ಗುರಿ 4 ರಿಂದ 5 ಲಕ್ಷ ಲೀಟರ್ ರೀಚ್ ಆಗ್ತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ಅದನ್ನು ಖಂಡಿತ ಕೆಲಸ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾವು ನಮ್ಮ ಫೋಕಸ್ ಏನಂದರೆ, ನಾವು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ದೆಹಲಿಯ ಗ್ರಾಹಕರು ನಮ್ಮ ಹಾಲಿನ ಗುಣಮಟ್ಟದ ಬಗ್ಗೆ ಅವರು ಈಗಾಗಲೇ 100ಕ್ಕೆ 100 ಅಂಕವನ್ನು ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನಂದರೆ, ನಮಗೆ ಕೋ ಮಿಲ್ಕ್ ಬೇಕಂತ. ಸೊ ಯಾಕಂದರೆ ಇಡೀ ದೇಶದಲ್ಲಿ 100%ಅಲ್ಲಿ 95% ಕೋ ಮಿಲ್ಕ್ ಪ್ರಕ್ರಿಯೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಈ ದೇಶದಲ್ಲಿ ಅದು KMF. ಸೊ ಆ ಭಾಗದಲ್ಲಿ ಹೆಚ್ಚು ಎಮ್ಮೆ ಹಾಲು ಕೊಡ್ತಾರೆ, ಬೇರೆ ಬ್ರ್ಯಾಂಡು. ಸೊ ನಾನು ಬ್ರ್ಯಾಂಡ್ ಹೆಸರು ಹೇಳೋಕ್ಕೆ ಹೋಗಲ್ಲ. 2 ಬ್ರ್ಯಾಂಡು ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದೆ. ಸೊ 2 ಬ್ರ್ಯಾಂಡ್ಗಳು ಹೆಚ್ಚು ಎಮ್ಮೆ ಹಾಲು ಕೊಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಗ್ರಾಹಕರು, ದೆಹಲಿ ಗ್ರಾಹಕರು ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲಿನ ಗುಣಮಟ್ಟದ ಬಗ್ಗೆ 100ಕ್ಕೆ 100 ಅಂಕನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಂದರೆ, ನಾವು ಇದರಲ್ಲಿ ಪಾಸ್ ಆಗಬೇಕು. ನಮಗೆ ಗೊತ್ತಿತ್ತಿದು. ಸೊ ವೆರಿ ಟಫ್ ಜಾಬು, ಭಾಳ ಕಷ್ಟದ ಕೆಲಸ. ಭಾಳ ಕಷ್ಟದ ಕೆಲಸದಲ್ಲಿ ನಾವು ಕೈ ಹಾಕ್ತಾಯಿದ್ದೀವಿ ಅಂತೇಳಿ ಅದಕ್ಕೆ ನಮ್ಮ ಅಧಿಕಾರಿಗಳು, ನಮ್ಮ MD ಮತ್ತು ನಮ್ಮ ಮಾರ್ಕೆಟಿಂಗ್ ಅಧಿಕಾರಿಗಳು ಮತ್ತು ನಮ್ಮ ಮಂಡ್ಯ MD ಮತ್ತು ಎಲ್ಲ ನಮ್ಮ ಒಕ್ಕೂಟದ ಎಲ್ಲ ಮಾರ್ಕೆಟಿಂಗ್ ಅಧಿಕಾರಿಗಳನ್ನು ಅಲ್ಲಿ ಹಾಕಿದ್ದೀವಿ. ಕನಿಷ್ಠ ಸರಿಸುಮಾರು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಅಧಿಕಾರಿಗಳನ್ನು ಹಾಕಿದ್ದೀವಿ. ನಾವು ಇದರಲ್ಲಿ ಸಕ್ಸಸ್ ಆಗ್ತೀವಿ. 100ಕ್ಕೆ 100. ನಾವು ಬೇರೆ ಯಾವುದೇ ವಿಚಾರನ ಮಾತಾಡೋಕ್ಕೆ ಹೋಗಲ್ಲ. ನಮಗೆ ಗ್ರಾಹಕರ ಬೇಡಿಕೆ ಇದೆ. ನಮ್ಮ ನಂದಿನಿ ಬ್ರ್ಯಾಂಡು ಭಾಳಷ್ಟು ಬೇಡಿಕೆ ಇದೆ ಆ ಭಾಗದಲ್ಲಿ. ಸೊ ಗ್ರಾಹಕರು ಕೂಡ ನಂದಿನಿ ಹಾಲು ಬೇಕನ್ನೋದನ್ನೇ ಭಾಳ ಒಂದು ದೊಡ್ಡ ಬೇಡಿಕೆ ಇದೆ. ಹಾಗಾಗಿ ನಮ್ಮ ಕೆಲಸ ಏನಂದರೆ, ನಾವು ಫೋಕಸ್ ಮಾಡ್ತಕ್ಕಂಥದ್ದು ನಮ್ಮ ಹಾಲನ್ನು ನಾವೇನು ಎಷ್ಟು ಲಕ್ಷ ಲೀಟ್ರಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿವಿ 1 ತಿಂಗಳಲ್ಲಿ, ಮತ್ತು 1 ವರ್ಷದಲ್ಲಿ ಎಷ್ಟು ಲಕ್ಷ ಲೀಟ್ರ್ ನಾವು ಮಾರ್ಕೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ರೀಚ್ ಆಗ್ತಕ್ಕಂಥದ್ದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಸೊ ನೋಡ್ರಿ, ಬಿಸ್ನೆಸ್ನಲ್ಲಿ ಕಾಂಪಿಟೇಷನ್ ಇದ್ದಿದೆ. ಸೊ ಯಾವುದೇ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್, ಇದು ಕಾಂಪಿಟೇಷನ್ ಯುಗ. ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಮೆಟ್ಟಿ ನಿಲ್ತೀವಿ ನಾವು. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ಎಲ್ಲ ಕಾಂಟ್ರವರ್ಷಿ ಆಗುತ್ತೆ ಇವಾಗ. ಸೊ ಅದಕ್ಕೆ ಹೋಗಿ ಎಲ್ಲ ರಾಜಕಾರಣಕ್ಕೆಲ್ಲ ಬೆರೆಯುತ್ತೆ. ಅದು ರಾಜಕೀಯ ಎಲ್ಲ ತಿರುವು ಕೊಡುತ್ತೆ. ಸೊ ತೊಂದರೆ ಆಗ್ತಾಯಿದೆ. ನಮಗೆ ಗೊತ್ತಿತ್ತು ಈ ತೊಂದರೆ ಆಗುತ್ತಂತನೂ ಗೊತ್ತಿತ್ತು. ನಾವು ದೆಹಲಿಗೆ ಮೊದಲೇ ಬಾರಿಗೆ ನಾನು MD ಮತ್ತು ನಮ್ಮ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ, ಮಾರ್ಕೆಟಿಂಗ್ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಡೀಲರ್ಸನ್ನು ಕರೆದು ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲೇ ನಮಗೆ ಈ ವಿಚಾರ ಗೊತ್ತಿತ್ತು. ನಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಗೊತ್ತಿದ್ದರೂ ನಾವು ಅಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ಇವೆಲ್ಲದನ್ನು ಕೂಡ ನಾವು ನಮ್ಮ ಅಧಿಕಾರಿಗಳನ್ನು ನೋಡ್ಕೊಳ್ತಾರೆ. ನಮ್ಮ ಅಧಿಕಾರಿಗಳು ಇದರಲ್ಲಿ ಸಕ್ಸಸ್ ಆಗ್ತಾರೆ. ಸೊ ಮತ್ತು ನಾನು ನಾಳೆ 9, 10ನೇ ತಾರೀಕು ನಾನು ಮತ್ತು ನಮ್ಮ MD ಮತ್ತು ನಮ್ಮ ಅಧಿಕಾರಿಗಳು ಕೂಡ ಡೆಲ್ಲಿಗೆ ಹೋಗ್ಬೇಕಂತ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಡೆಲ್ಲಿ ಭೇಟಿ ಕೊಡ್ತೀವಿ. ಖಂಡಿತ ನಾವು ದೆಹಲಿ ಮಾರ್ಕೆಟಲ್ಲಿ ನಾವು ಸಕ್ಸಸ್ ಆಗ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ.
ತಮ್ಮ ಆಶೀರ್ವಾದ ಕೂಡ ಇರಲಿ, ಮೀಡಿಯಾದ ಆಶೀರ್ವಾದ ಕೂಡ, ತಮ್ಮ ಸಹಕಾರ ಇರಲಿ. ಯಾಕಂತ ಹೇಳಿದ್ರೆ ಹಿಂದೆನೂ ಕೂಡ ಅಮೂಲ್ ಜೊತೆಗೆ ನಂದಿನಿ ಬ್ರ್ಯಾಂಡನ್ನು ಸೇರಿಸೋದಂತ ಒಂದು ಚರ್ಚೆ ಬಂದು ಅದು ಭಾಳ ಚರ್ಚೆ ಆಗಿತ್ತು. ಸೊ ಅದು ಅದೇನು ಹೇಳ್ತಾರಲ್ಲ, ಭೂಮಿ ಆಸಮಾನ್ ಕಾ ಫರಕ್ है, ಅದು ಆಗಲಾರ್ದು. ಸುಮ್ಮನೆ ಅದು ಏನೋ ಅಮಿತ್ ಶಾ ಅವರು ಇಲ್ಲಿ ಮಂಡ್ಯಕ್ಕೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರೇನು ಹೇಳಿರಲ್ಲ ಪಾಪ. ಸೊ ಯಾರೋ ಇದನ್ನು ಸೃಷ್ಟಿ ಮಾಡಿದರು, ಅದು ಅಸಾಧ್ಯದ ಮಾತು. ಅದಂಗಿರಿ ನಮ್ಮ ಕರ್ನಾಟಕದ ಒಂದು ಮಿಲ್ಕ್ ಫೆಡರೇಷನ್ 1 ಕೋಟಿ ಲೀಟ್ರ್ ಹಾಲು ಇರ್ತಕ್ಕಂಥ ನಮ್ಮ ಕರ್ನಾಟಕ ಸಂಸ್ಥೆನ ಅಮೂಲಲ್ಲಿ ನಾವು ಹೆಂಗೆ ಮರ್ಜ್ ಮಾಡೋಕ್ಕಾಗುತ್ತೆ? ಈಗ ಸಾಧ್ಯನಾ? ಇದೆಲ್ಲ ಹೆಂಗೆ ಇದು? ಸುಮ್ಮನೆ ಊಹಾಪೋಹಗಳು, ಇದೆಲ್ಲ ಊಹಾಪೋಹಗಳು. ಇಲ್ಲ, ನಮಗೆ ಅಮೂಲು ಮತ್ತು ಅಲ್ಲಿ ಇನ್ಯಾವುದು ನಮ್ಮ ಮದರ್ ಡೇರಿ ಎರಡೂ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದೆ. ಸೊ ಅಮೂಲು ಅವು ಎರಡೂ ಸೇರಿ ಒಂದು 60 ಲಕ್ಷಕ್ಕೂ ಹೆಚ್ಚು ಲೀಟ್ರ್ ಮಾರಾಟ ಮಾಡ್ತಿದ್ದಾರೆ, ಎರಡೂ ಬ್ರ್ಯಾಂಡ್ ಸೇರಿ. ಅಮೂಲು ಮತ್ತು ಮದರ್ ಡೈರಿ ಸೇರಿ ಒಂದು 60-70 ಲಕ್ಷ ಮಾರಾಟ ಮಾಡ್ತಿರ್ಬೋದು ಅಲ್ಲಿ. ಸೊ ಕಾಂಪಿಟೇಷನ್ ಇದೆ ಸಹಜವಾಗಿಲ್ಲ, ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನೀವೇನಾದರೂ ಒಂದು ಬಿಸ್ನೆಸ್ ಮಾಡಿದರೆ ಈಸಿ ಆಗುತ್ತಾ? ಕಾಂಪಿಟೇಷನ್ ಇರುತ್ತೆ. ನಾವು ಕಾಂಪಿಟೇಷನಲ್ಲಿ ನಾವು ಪಾಸ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. 100ಕ್ಕೆ 100 ನಮ್ಮ ಅಧಿಕಾರಿಗಳು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಕಾಂಪಿಟೇಷನ್ ಇದೆ. ನಾವು ನಮ್ಮ ಫೋಕಸ್ ಏನಂದರೆ ನಮ್ಮ ಹಾಲನ್ನು, ನಮ್ಮ ಟಾರ್ಗೆಟನ್ನು ರೀಚ್ ಆಗ್ತಕ್ಕಂಥದ್ದಕ್ಕೆ ನಾವು ಫೋಕಸ್ ಮಾಡ್ತೀವಿ. ನಾವು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾರ ಬಗ್ಗೆನೂ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ.